ರೀ ಎಂತ ಕೆಲಸ ಮಾಡ್ಬಿಟ್ರಿ? ಯಾವ್ದೋ ಮಗುನ್ ತಂದ್ಕೊಟ್ಟು ನಮ್ ದಂಧೆನ ಹಾಳು ಮಾಡ್ಬಿಟ್ರಿ. ನಮ್ಮಣ್ಣ ಅರೆಸ್ಟ್ ಆಗ್ಬಿಟ್ರು. ಅರೆಸ್ಟ್ ಹೇಗೆ? ಶಿಟ್, ಇರು, ನಾನು ಕಾಲ್ ಮಾಡ್ತೀನಿ. ನೋಡು, ನಾನು ಹೇಳ್ದಾಗ ಮಾಡಿದ್ರೆ ನಮ್ಮ ಕೈಗೆ ಬೇಕಾದಷ್ಟು ದುಡ್ಡು ಬರುತ್ತೆ, ಲೈಫ್ ಸೆಟ್ಲ್ ಆಗೋಗುತ್ತೆ ಕಣೆ. ಹೇಳಿ ಸರ್. ಹಲೋ, ಎಲ್ರಿ ಇದ್ದೀರಾ? ಸರ್, ಈಗ ನಿಮ್ಮ ಅಣ್ಣನ ಮನೆ ಹತ್ರನೇ ಇದೀವಿ ಸರ್, ಹೊರಗಡೆ ನಿಂತಿದ್ದೀವಿ. ಏಯ್, ಏನ್ ಡ್ರೈವ್ ಮಾಡ್ತಾ ಇದೀರಾ ಅಲ್ಲಿ? ಮಗು ಮನೆಗೆ ಬರ್ತಾ ಇದೆಯಂತೆ, ಇನ್ 1 ನಿಮಿಷ ಅಲ್ಲಿ ಇರ್ಕೂಡ್ದು, ಓಡಿ ಅಲ್ಲಿಂದ. ಸರಿ ಆಯ್ತು, ಒಳಗಡೆ ಏನಾಗ್ತದೆ ಅಂತ ನಾನು ಕೇಳಿಸ್ಕೋಬೇಕು. ಕಾಲ್ ಕಟ್ ಮಾಡಂಗಿಲ್ಲ, ಆನಲ್ಲಿ ಇಟ್ಕೋ, ಹೋಗಿ ಒಳಗಡೆ. ಸರಿ ಸರ್, ಆಯ್ತು, ಈಗಲೇ ಹೋಗ್ತೀವಿ. ಮುಚ್ಚ ಬಾಯಿ, ಇದ್ರಲ್ಲಿ ಹಾಕ್ತೀನಿ, ಹೇಳ್ತಾ ಇದ್ದೀನಿ. ಮುಚ್ಚೋ ಬಾಯಿ. ಏನೋ ಏನ್ ಭೂಮಿಕಾ, ದೊಡ್ಡ ಲೇಡಿ ಜಾಕಿ ಚಾನ ಅವಳು. ಹೋಗಿ ಮಗುನ್ ಕಾಪಾಡ್ಕೊಂಡ್ ಬಂದ್ಬಿಟ್ರೆ ಮತ್ತೇನು ಮಾಡಕ್ಕಾಗಲ್ವಾ ನನ್ನ ಕೈಲಿ ಮಗುನ? ಇನ್ನೊಂದು ಚಾನ್ಸ್ ಸಿಕ್ಕಿದೆ ನನಗೆ, ಅದನ್ನ ಮರಿಬೇಡ. ಡಿ ಎನ್ ಎ ಟೆಸ್ಟ್ ಹೋಗ್ತಾನ ಅವನು. ಡಿ ಎನ್ ಎ ಟೆಸ್ಟ್ಗೆ ಏನ್ ಅನ್ಕೊಂಡಿದ್ದಾನೆ? ಡಿ ಎನ್ ಎ ಟೆಸ್ಟ್ ಅಂದ್ರೆ ಎಷ್ಟು ದಿನ ಆಗುತ್ತೆ ಗೊತ್ತಾ ಬರೋದಿಕ್ಕೆ? ಈ ಗ್ಯಾಪ್ ಅಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಕೊಲೆ ಮಾಡಿ ಕೈಗೆ ರಕ್ತ ಅಂಟಿಸ್ಕೊಳ್ಳೋದು ಯಾಕೆ? ಎಲ್ಲ ಒಂದ್ ಕಡೆ ಬದುಕೊಳ್ಳಿ ಅಂತ ಅವಳನ್ನ ದೇಶದಿಂದ ಹೊರಗಡೆ ಸಾಗಾಕಕ್ ನೋಡ್ದೆ, ಆದ್ರೆ ಅದಾಗ್ಲಿಲ್ಲ ಅಲ್ಲ. ಈಗ ಮುಕ್ತೇ ಬಿಡ್ತೀನಿ, ಪರ್ಮನೆಂಟ್ ಆಗುತ್ತೆ. DNA ಟೆಸ್ಟ್ ಮಾಡ್ತಿದ್ದಾರಾ? ಹಾಗಾದ್ರೆ ಮಿಂಚು ಗೌತಮ್ ಭೂಮಿಕನ ಮಗಳು ಅಂತ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ. ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಏನು ಇವತ್ತೇ ಬಂದ್ಬಿಡುತ್ತಾ? ಅದು ಬರೋಕ್ಕೆ ಎಷ್ಟು ದಿನ ಆಗತ್ತೆ ಅಂತ ಯಾವನ್ಗೂ ಗೊತ್ತಿಲ್ಲ. ಈ ಗ್ಯಾಪಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಬೋದು. ಮಗು ನಿನ್ನ ಹತ್ರ ಇದ್ದಾಗಲೇ ಏನು ಮಾಡಕ್ ಆಗಿಲ್ಲ ನಿಂಗೆ. ಈಗ ದೂರ ಹೋದ್ಮೇಲೆ ಏನೋ ಮಾಡ್ತೀಯ ನೀನು. ನೋಡು, ನೀನ್ ಏನೇ ಮಾಡಿದ್ರು ಜನ ಮೆಚ್ಚಬಹುದು, ಆದ್ರೆ ದೇವ್ರು ಮೆಚ್ಚಲ್ಲ. ಅವನು ನೋಡ್ತಾ ಇರ್ತಾನೆ, ಅವನು ನಿನಗೊಂದು ಗತಿ ಕಾಣಿಸ್ತಾನೆ. ಬರ್ದಿಟ್ಕೋ. ಯಾಕಾಗಲ್ಲ ಮಮ್ಮ, ನಾನು ತಡೆದು ತೋರಿಸ್ತೀನಿ. ದೇವ್ರು ಹಾಕೋ ದಾಳನ ಉಲ್ಟಾ ಮಾಡೋದು ಹೇಗೆ ಅಂತ ಈ ಜೇಡಿಗೆ ತುಂಬಾ ಚೆನ್ನಾಗಿ ಗೊತ್ತು. ಬಚ್ಚ, ನೀನ್ ಎಷ್ಟೇ ಸಂಚು ಮಾಡಿದ್ರು ಮಿಂಚು ಗೌತಮ್ ಮತ್ತೆ ಭೂಮಿಕನ ಮಗಳು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗೇ ಆಗುತ್ತೆ ಕಣೋ. ಯಾರಿಂದ ಏನು ಮಾಡಕ್ಕಾಗಲ್ಲ, ತಡಿಯಕ್ಕೂ ಆಗಲ್ಲ. ಈ ಜೇಡಿ ಒಂದ್ ಕೆಲ್ಸನ ಕೈಗೆತ್ಕೊಂಡ್ರೆ ಅದನ್ನ ಸಾಧಿಸೋವರೆಗೂ ಬಿಡೋ ಮಗನೇ ಅಲ್ಲ. ಏನು ದೊಡ್ಡಳಿ ಮೈ ಅಗಲ್ಗಂತ ಕಾಣ್ತಾ ಇದ್ದಾನ? ಡಿ ಎನ್ ಎ ಟೆಸ್ಟ್ ಕೊಟ್ಬಿಡ್ತೀನಿ, ನನ್ನ ಜೀವನ ಸರಿ ಹೋಗ್ಬಿಡುತ್ತೆ, ನನ್ನ ಮಗಳು ನನಗೆ ವಾಪಸ್ ಸಿಕ್ಬಿಡ್ತಾಳೆ ಅಂತ. ಏಯ್, ಅವನ ಕನಸನ್ನೆಲ್ಲ ನುಚ್ಚು ನೂರು ಮಾಡಿ ಬೆಂಕಿ ಇಡೋದೆ ಈ ಜೇಡಿ ಕೆಲಸ. ಇಲ್ಲೇ ಇರ್ತೀಯಲ್ಲ, ನೋಡ್ತಾ ಇರು ಮುಂದಿನ ಆಟ ಹೇಗಿರುತ್ತೆ ಅಂತ. ಅಣ್ಣ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಕೇಳಮ್ಮ. ಅದು ಮಿಂಚುನ ಹೇಗಿದ್ರು ನನಗೆ ದತ್ತು ಕೊಡಬೇಕು ಅಂತ ಒಪ್ಕೊಂಡಿದ್ರಲ್ವಾ? ಈಗ ಅವ್ರ ಅಪ್ಪ ಅಮ್ಮನೇ ಬಂದ್ರು, ಅವ್ರ ಜೊತೆ ಯಾಕೆ ಅವಳನ್ನ ಕಳ್ಸ್ಕೊಡ್ತಾ ಇಲ್ಲ? ಎಲ್ಲ ರೆಕಾರ್ಡ್ಸ್ ಕೂಡ ಪೊಲೀಸ್ ಹತ್ರ ಇದೆ ಅಲ್ವಾ, ಅವರೇ ಒರಿಜಿನಲ್ ಅಪ್ಪ ಅಮ್ಮ ಅಂತ. ಆದ್ರೂ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ನೀನು? ಮಹಿ, ಈ ವಿಷಯದಲ್ಲಿ ಗೌತಮ್ ಅವ್ರು ಮಾತ್ರ ದೂರ ಬೇಡ. ನಮಗೆ ಮಿಂಚುನ ದತ್ತು ಕೊಡೋದಕ್ಕೆ ಇಷ್ಟನೇ ಇರಲಿಲ್ಲ. ಸಾರಿ, ತುಂಬಾನೇ ನೋವು ತಿಂದು ತಗೊಂಡಿದ್ದ ಡಿಸಿಷನ್ ಅದು. ಭೂಮಿಕಾ, ಅದೇನು ಗೊತ್ತಾ ಮಹಿಮಾ, ನಿಮ್ಮ ಅತ್ತೆ ಮನೇಲಿ ನೀನೇನೆಲ್ಲ ಮಾಡ್ಕೊಂಡೆ ಅಂತ
ನಿಮ್ಮ ಅತ್ತೆ ಮಾವ ಬಂದು ನಮ್ಮ ಹತ್ರ ಹೇಳ್ಕೊಂಡ್ರು. ಆದರೂ ಗೌತಮ್ ಮತ್ತು ಭೂಮಿಕಾ ಮಿಂಚುನ ದತ್ತು ಕೊಡೋದಕ್ಕೆ ರೆಡಿ ಆಗಿರಲಿಲ್ಲ. ಆದರೆ ನಿನ್ನ ಪರಿಸ್ಥಿತಿ ತಾಯಿಯಾಗಿ ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಗೌತಮ್ ಮತ್ತು ಭೂಮಿಕಾ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿದೆ ನಿನಗೆ ಮಿಂಚುನ ದತ್ತು ಕೊಡೋದಕ್ಕೆ. ಅಣ್ಣ, ಅಮ್ಮ ಹೇಳ್ತಿರೋದು ನಿಜಾನಾ? ಹೌದು ಮಹಿಮಾ, ಮಗುನ ದತ್ತು ಕೊಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅವಳು ಬಂದಮೇಲೆ ನನ್ನ ಜೀವನ ಬದಲಾಗಿದ್ದು. ಅವಳಲ್ಲಿ ನಾನು ಕಳ್ಕೊಂಡಿರೋ ನನ್ನ ಮಗಳನ್ನೇ ನೋಡ್ತಾ ಇದ್ದೆ. ನನಗೆ ಕಳಿಸ್ಕೊಡೋದಕ್ಕೆ ಇಷ್ಟನೇ ಇರಲಿಲ್ಲ. ನಿನ್ನ ಪರಿಸ್ಥಿತಿ ನೋಡಿ ಅತ್ತೆ ಮಾವ ಅಮ್ಮ ಎಲ್ಲ ಕೇಳ್ಕೊಂಡ್ರು ಅಂತ ನಾನು ಒಪ್ಕೊಂಡೆ ಅಷ್ಟೇ. ಮಾಮ್, ಯಾಕೆ ಮಾಮ್ ಹೀಗೆ ಮಾಡಿಬಿಟ್ರಿ? ನೀವೆಲ್ಲ ಖುಷಿಯಿಂದ ಮಿಂಚುನ ನನ್ನ ಜೊತೆ ಕಳ್ಸ್ಕೊಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮೇಲಿರೋ ಸಿಂಪತಿಗೋಸ್ಕರ ನೀವು ಇದನ್ನೆಲ್ಲ ಒಪ್ಕೊಂಡಿದ್ದ. ಅಣ್ಣನ ದೃಷ್ಟಿಯಲ್ಲಿ ನಂಗೆ ಇಷ್ಟೊಂದು ಕರುಣೆ ತೋರಿಸೋ ಥರ ಯಾಕೆ ಮಾಡಿದ್ರಿ ಮಾಮ್? ಮಹಿ, ಇಲ್ಲ ಅದಕ್ಕೆ ನಾನು ಮಾತಾಡೋದಕ್ಕೆ ಬಿಡಿ.